ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹಟ್. ನಾನಿವತ್ತು ತುಂಬ ರುಚಿಯಾಗಿರುವ ಈವ್ನಿಂಗ್ ಸ್ನ್ಯಾಕ್ಸಿಗಾಗಿ ಅನ್ನ ಉಳಿದಿದ್ರೆ ಈ ಸ್ನ್ಯಾಕ್ಸ್ನ ಮಾಡಿ ತುಂಬ ರುಚಿಯಾಗಿರುತ್ತೆ. ಮಕ್ಕಳಂತರೂ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾದರೆ ಈ ಡಿಫ್ರೆಂಟ್ ಆಗಿರೋ ಈವ್ನಿಂಗ್ ಸ್ನ್ಯಾಕ್ಸ್ನ ಮಾಡೋದು ಹೇಗಂತ ತೋರಿಸ್ತಿದ್ದೀನಿ, ನೋಡೋಣ ಬನ್ನಿ. ಮೊದಲು ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಮೈದಾ ಹಿಟ್ಟು ಹಾಕಿ, ಸ್ವಲ್ಪ ಉಪ್ಪು ಹಾಕಿ, 1 ಸ್ಪೂನ್ ಎಣ್ಣೆ ಕಾಸಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ನೀರು ಹಾಕಿ ಪೂರಿ ಅಥವಾ ಕರಗಡುಬು ಮಾಡೋಕ್ಕೆ ಹಿಟ್ಟು ಕಲಿಸ್ತೀವಲ್ಲ ಆ ಹದಕ್ಕೆ ಕಲಿಸ್ಕೊಳ್ಬೇಕು. ನೋಡಿ, ಹಿಟ್ಟು ಕಲಸಾಗಿದೆ, ಈ ಹದಕ್ಕಿರಬೇಕು. ಈಗ ಲಿಡ್ ಕ್ಲೋಸ್ ಮಾಡಿ ಅರ್ಧ ಗಂಟೆ ನೆನೆಯಲು ಬಿಡೋಣ. ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಉಳಿದಿರೋ ಅನ್ನ ಹಾಕಿ ಚೆನ್ನಾಗಿ ಮೆತ್ತಗಾಗುವವರೆಗೂ ಈ ಥರ ಕಲಿಸ್ಕೊಳ್ಬೇಕು. ಅನ್ನ ಸ್ವಲ್ಪ ಮೆತ್ತಗಾಗಬೇಕು. ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ನಂತರ ಸಣ್ಣದಾಗಿ ಕಟ್ ಮಾಡಿದ 1 ಈರುಳ್ಳಿ ಹಾಗೂ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ, ಕರಿಬೇವು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಅರ್ಧ ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ ಹಾಗೂ 1/4 ಸ್ಪೂನ್ ಅರಿಶಿಣ ಹಾಕಿ, ನಂತರ 1 ಸ್ಪೂನ್ ಅಚ್ಕಾರದ ಪುಡಿ, 1 ಸ್ಪೂನ್ ಹುರಿದ ಎಳ್ಳು ಹಾಕಿ ಚೆನ್ನಾಗಿ ಅನ್ನಕ್ಕೆ ಮಸಾಲೆ ಹೊಂದುವಂತೆ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ. ಈ ಸ್ನ್ಯಾಕ್ಸು ಬಿಸಿ ಅನ್ನದಲ್ಲಿ ರುಚಿಯಾಗಲ್ಲ. ನೀವು ಬಿಸಿ ಅನ್ನದಲ್ಲೇ ಮಾಡ್ತೀನಿ ಅಂದರೆ ಅನ್ನ ಮಾಡಿ ಕಂಪ್ಲೀಟಾಗಿ ತಣ್ಣಗಾಗಬೇಕು, ಆನಂತರ ಮಾಡಿ. ನೋಡಿ, ಈಗ ಕಲಸಾಗಿದೆ. ಈಗ ಸ್ವಲ್ಪ ತೆಗೆದುಕೊಂಡು ಈ ಥರ ಮುಷ್ಟಿಯಲ್ಲಿ ಮುಟ್ಟಿಗೆ ಮಾಡಿ, ನಾವು ಕರಿಗಡುಬಿಗೆಲ್ಲ ಹೂರಣ ತುಂಬ್ತೀವಲ್ಲ ಆ ಥರ ಶೇಪಲ್ಲಿ ಮಾಡಿ. ನೋಡಿ, ಹೀಗೆ ಎಲ್ಲನೂ ಮಾಡಿ ಒಂದು ತಟ್ಟೆಯಲ್ಲಿ ಇಟ್ಟಿದ್ದೀನಿ. ನೋಡಿ, ಈ ಶೇಪಲ್ಲಿ ಇರಬೇಕು. ನಂತರ ಗ್ಯಾಸ್ ಆನ್ ಮಾಡಿ ಎಣ್ಣೆ ಕಾಯಲಿಟ್ಟು, ಈಗ ಹಿಟ್ಟು ಕೂಡ ನೆಂದಿದೆ. ಈಗ ಇದನ್ನು ಸಣ್ಣ ಉಳ್ಳೆಗಳನ್ನಾಗಿ ಮಾಡಿ ಲಟ್ಸ್ಕೊಳ್ಳೋಣ. ನೋಡಿ, ಈ ಥರ ಸ್ವಲ್ಪ ನಾದಿಕೊಂಡು, ನೋಡಿ ಈ ಥರ ಸ್ವಲ್ಪ ಹಿಟ್ಟೆ ತೆಗೆದುಕೊಂಡು ಈಗ ಸಣ್ಣದಾಗಿ ಉಂಡೆ ಮಾಡ್ಕೊಳ್ತಿದ್ದೀನಿ. ನೋಡಿ, ಇಷ್ಟ ಆದರೆ ಸಾಕು. ಈಗ ಸ್ವಲ್ಪ ಪ್ರೆಸ್ ಮಾಡಿ ರೌಂಡ್ ಮಾಡ್ತಿದ್ದೀನಿ. ಹೀಗೆ ಎಲ್ಲನೂ ಉಳ್ಳೆ ಮಾಡಿದ್ದೀನಿ. ನೋಡಿ, ಈಗ ಪೌಡ್ರ್ ಹಿಟ್ಟಲ್ಲಿ ಅದ್ದಿ ಲಟ್ಸ್ಕೊಳ್ಬೇಕು. ಓವಲ್ ಶೇಪಲ್ಲಿ ಲಟ್ಸ್ಕೊಳ್ತಿದ್ದೀನಿ. ನೀವು ನಿಮ್ಮ ಕ್ರಿಯೇಟಿವಿಟಿಗೆ ಯಾವ ಶೇಪಲ್ಲಾದರೂ ಮಾಡಿ, ಲೈಕ್ ಮೋಮೋಸ್ ಅಥವಾ ಸಮೋಸ ಶೇಪಲ್ಲಾದರೂ ಮಾಡಬಹುದು. ನೋಡಿ, ಈಗ ಲಟ್ಸಾಗಿದೆ. ತುಂಬ ತಳ್ಳಗೆ ಲಟ್ಸ್ಬೇಡಿ, ಇಷ್ಟು ದಪ್ಪ ಇದ್ದರೆ ಸಾಕು. ಎಲ್ಲ ಹಿಟ್ಟನ್ನು ಇದೇ ಥರ ಲಟ್ಸಾಗಿದೆ. ಈಗ ಎಡ್ಜ್ ಕವರ್ ಮಾಡೋಕ್ಕೆ ಸರಿ ಮಾಡ್ತಿದ್ದೀನಿ. 1 ಕಪ್ಪಲ್ಲಿ ಸ್ವಲ್ಪ ನೀರು ಹಾಕಿ, ಆ ನೀರಿಗೇ ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಈ ಥರ ಬಡ್ಸಲ್ಲಿ ಮಿಕ್ಸ್ ಮಾಡಿ. ನೋಡಿ, ಈಗ ಒಂದು ಎಲೆ ತಗೊಂಡಿದ್ದೀನಿ. ಇದಕ್ಕೆ ಸೈಡಿಗೆಲ್ಲ ಈ ಥರ ಸರಿನ ಹಚ್ಚಬೇಕು. ನೋಡಿ, ಈ ಥರ. ಈಗ ಮೊದಲೇ ರೆಡಿ ಮಾಡಿದ ಈ ಅನ್ನದ ಮಸಾಲೆನ ಮಧ್ಯೆ ಇಟ್ಟು ಈ ಥರ ಫಿಲ್ ಮಾಡಬೇಕು. ನೋಡಿ, ಈ ಥರ ಕ್ಲೀನಾಗಿ ಸ್ವಲ್ಪನೂ ಓಪನ್ ಇಲ್ಲದ ಹಾಗೆ ಚೆನ್ನಾಗಿ ಕ್ಲೋಸ್ ಮಾಡಿ. ನೋಡಿ, ಈ ಥರ. ಫ್ರೆಂಡ್ಸ್, ಮಕ್ಕಳು ಈ ಸ್ನ್ಯಾಕ್ಸ್ನ ತುಂಬ ಇಷ್ಟಪಟ್ಟು ತಿಂತಾರೆ. ಸಾಸ್ನೊಂದಿಗೆ ಕೊಡಿ. ನೋಡಿ, ಈಗ ಫಿಲ್ ಮಾಡಾಗಿದೆ. ಹೀಗೇ ಎಲ್ಲನೂ ಫಿಲ್ ಮಾಡಿ ಇಟ್ಟಿದ್ದೀನಿ. ಈಗ ಎಣ್ಣೆ ಸಹ ಕಾದಿದೆ, ಎಣ್ಣೆಲಿ ಹಾಕಿ ಕರಿತಿದ್ದೀನಿ. ಒಂದೇ ಬಾರಿ ಮುಗುಚಿ ಹಾಕಬೇಡಿ, ಸ್ವಲ್ಪ ಕರೆದ ನಂತರ ಹೀಗೆ ಮುಗುಚಿ ಹಾಕಿ. ನನ್ನ ಚಾನಲ್ಗೆ ಹೊಸಬ್ರಾದರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೂ ಎರಡೂ ಬದಿ ಚೆನ್ನಾಗಿ ಕರೆದುಕೊಳ್ಬೇಕು. ನೋಡಿ, ಈಗ ಕರೆದಾಗಿದೆ, ತೆಗಿತಿದ್ದೀನಿ. ಡಿಫ್ರೆಂಟಾಗಿ ಹಾಗೂ ತುಂಬ ರುಚಿಯಾಗಿರುವ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿಯಾಗಿದೆ. ಹಾಗಾದರೆ ನೀವು ಸಹ ಈ ಉಳಿದಿರೋ ಅನ್ನದಲ್ಲಿ ಈ ಥರ ಡಿಫ್ರೆಂಟಾಗಿ ಸ್ನ್ಯಾಕ್ಸ್ನ ಟ್ರೈ ಮಾಡಿ. ಟೀ ಅಥವಾ ಕಾಫಿಯೊಂದಿಗೆ ಈವ್ನಿಂಗ್ ಸ್ನ್ಯಾಕ್ಸ್ನ ಎಂಜಾಯ್ ಮಾಡಿ. ಹಾಗೆ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.